ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಎಲ್ಲರೂ ಪ್ರಿಪೇರ್ ಆಗ್ತಿದ್ದೀರಾ? ಈಗ ಇನ್ನೇನು ಎಕ್ಸಾಮ್ಸ್ ಬಂದ್ಬಿಡುತ್ತೆ. ನೆಕ್ಸ್ಟ್ ವೀಕಲ್ಲೇ ಎಕ್ಸಾಮ್ ಇರೋದು, ಮಿಡ್ ಟರ್ಮ್ ಎಕ್ಸಾಮು. ಎಲ್ಲರೂ ಈಗ ಮಾಡ್ತಿದ್ದೀರಾ ಅನ್ಕೊಳ್ತೀನಿ. 5 ಮಾರ್ಕ್ಸ್ನ ನಾನು ಡಿಸ್ಕಸ್ ಮಾಡಿದ್ದೆ ನಿಮ್ಮ ಜೊತೆ. 5 ಮಾರ್ಕ್ಸ್ ಜೊತೆಗೆ ಈಗ 10 ಮಾರ್ಕ್ಸು ಕೂಡ ನಿಮ್ಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾವ್ಯಾವ್ದು 10 ಮಾರ್ಕ್ಸ್ ಕ್ವಶನ್ ಬರ್ಬೋದು ಮತ್ತು ಯಾವ ರೀತಿ ನೀವು ಅದನ್ನು ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ 10 ಮಾರ್ಕ್ಸ್ ಕ್ವಶನ್ನು, 10 ಮಾರ್ಕ್ಸ್ ಕ್ವಶನ್ನಲ್ಲಿ ಯಾವ್ಯಾವ್ದು ಬರ್ಬೋದು ನೋಡೋಣ. ಇವಾಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಓಕೆ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ. ಯಾಕಂದರೆ ಯಾರಿಗೆ ನೀಡ್ ಇರುತ್ತೋ ಅವರಿಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಮತ್ತು ನೀವು ಲೈಕ್ ಮಾಡಿದರೂ ಕೂಡ ಅಲ್ಲಿ ನನಗೂ ಒಂದು ಮೋಟಿವೇಶನ್. ಅದು ನನಗೆ ಈಗ ನನಗೇನು ಉದ್ದೇಶ ಅಂದರೆ ನಿಮ್ಮ ಸ್ಕೋರ್ ಆಗಬೇಕಲ್ಲಿ. ಹೈಯೆಸ್ಟ್ ಸ್ಕೋರ್ನ 80 ಔಟ್ ಆಫ್ 80 ನೀವು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಕೋಬೇಕು. ಓಕೆ, ಆಗ ಎಷ್ಟೋ ಮಕ್ಕಳು ಹೇಳ್ತಿರ್ತಾರೆ ನೆಕ್ಸ್ಟ್ ಕಮೆಂಟಲ್ಲಿ, ವಿಡಿಯೋ ನೋಡಿಬಿಟ್ಟು 80 ಸ್ಕೋರ್ ಮಾಡಿದವರಿದ್ದಾರೆ ಸೆಕೆಂಡ್ ಇಯರಲ್ಲಂತೂ. ನಾನು ಇನ್ನೂ ಫಸ್ಟ್ ಇಯರ್ ವಿಡಿಯೋಸನ್ನು ಅಷ್ಟು ಅಪ್ಲೋಡ್ ಮಾಡಿಲ್ಲ, ಬಟ್ ಸೆಕೆಂಡ್ ಇಯರ್ ವಿಡಿಯೋಸನ್ನು ತುಂಬಾ ಅಪ್ಲೋಡ್ ಮಾಡಿದ್ದೀನಿ. ಯಾಕಂತಂದರೆ ಸೆಕೆಂಡ್ ಇಯರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಫಸ್ಟ್ ಇಯರ್ ನಿಮಗೆ ಬೇಸಿಕ್ ಇರೋದ್ರಿಂದ ಫಸ್ಟ್ ಇಯರ್ಗಿಂತನೂ ಅಂದರೆ ಸೆಕೆಂಡ್ ಇಯರ್ PUC ವೆರಿ ಇಂಪಾರ್ಟೆಂಟ್. ಅದಕ್ಕೆ ಜಾಸ್ತಿ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಬೇಸಿಕ್ ಇರೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ಪಾಯಿಂಟ್ಸು ಅಷ್ಟನ್ನು ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಆ ವಿಡಿಯೋಸನ್ನು ಮಾತ್ರ ಇಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ಈಗ 10 ಮಾರ್ಕ್ಸು ಫಸ್ಟ್ ಅಂತೂ ನಿಮಗೆ ಇಂಟ್ರೊಡಕ್ಷನ್ ಮತ್ತು ಸ್ಟಾಟಿಸ್ಟಿಕ್ಸ್ ಆ್ಯಂಡ್ ಸಮ್ ಬೇಸಿಕ್ ಕಾನ್ಸೆಪ್ಟಲ್ಲಿ ಮಾತ್ರ 10 ಮಾರ್ಕ್ಸ್ ಬರಲ್ಲ. ಆರ್ಗನೈಸೇಷನ್ ಆಫ್ ಡೇಟಾ ಅಲ್ಲೂ ಕೂಡ ವೆರಿ ರೇರ್ ಕೇಸು. ಯಾಕಂದ್ರೆ 5 ಮಾರ್ಕ್ಸು ತುಂಬ ಕ್ವಶನ್ಸ್ ಇರೋದ್ರಿಂದ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸೇ ಕೇಳೋದು. 10 ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ ಮೊದಲಂದ್ರೆ ಇದರಲ್ಲಿ ಕೇಳ್ಬೋದಿತ್ತು ಫಸ್ಟ್ ಯೂನಿಟ್ ಟೆಸ್ಟಲ್ಲಿ. ಈಗ ಮಿಡ್ ಟರ್ಮಿಗೆ ಬಂದ್ಬಿಟ್ಟು ಡೈಗ್ರಾಮೆಟಿಕ್ ಗ್ರಾಫಿಕಲಲ್ಲಿ ಬರುತ್ತೆ. ಓಕೆ, ಕ್ಲಾಸಿಫಿಕೇಶನಲ್ಲೂ ಬರ್ಬೋದು. ಇದರಲ್ಲಿ ಯಾವುದರಲ್ಲಿ ಆರ್ಗನೈಸೇಷನ್ ಆಫ್ ಡೇಟಾ ಅಲ್ಲೂ ಕೂಡ ನಿಮಗೆ ವಾಟ್ ಈಸ್ ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ ಒಂದು ಫುಲ್ ಥಿಯರಿ ಕ್ವಶನ್ ಕೇಳ್ಬೋದು. ಬಟ್ ಅದು ವೆರಿ ರೇರ್ ಕೇಸ್ ಅನಿಸುತ್ತೆ ನನಗೆ. ಇಲ್ಲಿ ಕ್ಲಾಸಿಫಿಕೇಶನ್ ಟ್ಯಾಬ್ಯುಲೇಷನ್ ಆಫ್ ಡೇಟಾ ಅಲ್ಲೂ ಕೂಡ ಟ್ಯಾಬ್ಯುಲೇಷನ್ ಬ್ಲ್ಯಾಂಕ್ ಟೇಬಲ್ ಒಂದು 5 ಮಾರ್ಕ್ಸಿಗೆ ಬಂದ್ಬಿಡುತ್ತೆ, ಬ್ಲ್ಯಾಂಕ್ ಟೇಬಲ್. ಓಕೆ, ಮತ್ತೆ ಇದು ಫೋರ್ತ್ ಚಾಪ್ಟರಲ್ಲಿ 4th ಯೂನಿಟಲ್ಲಿ ಒಗೈವ್ ಕರ್ವ್ಸ್ ಅಥವಾ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್, ಒಗೈವ್ ಅಂತೀನಿ ನಾನಲ್ಲಿ. ಒಗೈವ್ ಕರ್ವ್ ಇಟ್ ಈಸ್ ಲೆಸ್ ದ್ಯಾನ್ ಮತ್ತು ಮೋರ್ ದ್ಯಾನ್ ಎರಡನ್ನೂ ಮಾಡ್ಬೇಕು ನೀವಲ್ಲಿ. ಲೆಸ್ ದ್ಯಾನ್ ಆ್ಯಂಡ್ ಮೋರ್ ದ್ಯಾನ್, ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಮೀಡಿಯನ್. ಮಸ್ಟ್ ಆ್ಯಂಡ್ ಶುಡ್ ಮೀಡಿಯನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಒಗೈವ್ ಕರ್ವ್ನ ನೀವಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಲೆಸ್ ದ್ಯಾನ್ ಮತ್ತು ಮೋರ್ ದ್ಯಾನ್. ಓಕೆ, ಇದು ಒಂದು 10 ಮಾರ್ಕ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್. ಇದನ್ನ ಬಿಟ್ರೆ ನಿಮಗೆ ಇಲ್ಲಿ ಇನ್ನೊಂದು ಬರ್ಬೋದು. ಇಲ್ಲಿ ಯಾವ್ದಂದ್ರೆ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. ಯಾಕಂದ್ರೆ ಅದು ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಟೋಟಲ್ ಆಗಿ ತಗೋಬೇಕು. ಆಮೇಲೆ ನೀವು ಅದನ್ನ ಡಯಾಗ್ರಾಮ್ ಮೂಲಕ ತಗೋತೀರ, ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. ಇದು ಕೂಡ 10 ಮಾರ್ಕ್ಸಿಗೆ. ಓಕೆ, ಬಟ್ ವೆರಿ ರೇರ್ ಕೇಸ್ ಇದು ಬರೋದು. ಎಲ್ಲೂ ಜಾಸ್ತಿ ಆನ್ಯುವಲ್ ಕ್ವಶನ್ ಪೇಪರಲ್ಲಂತೂ ಬರಲ್ಲ. ಬಂದರೆ ನಿಮ್ಗೆ ಮಿಡ್ ಟರ್ಮ್ ಕ್ವಶನ್ ಪೇಪರಲ್ಲೇ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮನ್ನು ಇಲ್ಲಿ 10 ಮಾರ್ಕ್ಸಿಗೆ ಕೇಳ್ಬೋದು. ಇನ್ನೊಂದು ಕ್ವಶನ್ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಆದಮೇಲೆ ಈಗ 2 ಕ್ವಶನ್, ಒಂದು ಡಯಾಗ್ರಾಮು ಒಂದು ಕರ್ವ್ ಆಯ್ತು ಇಲ್ಲಿ. ಓಕೆ, ಒಂದು ಗ್ರಾಫ್ ಆಯಿತು. ಇನ್ನು ಬಂದ್ಬಿಟ್ಟು ಅನಾಲೈಸಿಸ್ ಆಫ್ ಯೂನಿವೇರಿಯೇಟ್ ಡೇಟಾ 10 ಮಾರ್ಕ್ಸ್. 10 ಮಾರ್ಕ್ಸಲ್ಲಿ ಮೀನ್, ಮೀಡಿಯನ್, ಮೋಡ್, ಮೀನ್ ಮೀಡಿಯನ್ ಆ್ಯಂಡ್ ಮೋಡ್, ಇದು 3 ಸೇರ್ಬಿಟ್ಟು ಒಂದು ಕ್ವಶನ್ ಅನ್ನ ನಿಮಗೆ ಇಲ್ಲಿ ಕೇಳ್ಬೋದು 10 ಮಾರ್ಕ್ಸು. ಆರ್ ಅದರ್ವೈಸ್ ಈಗ ಲೆಸ್ ದ್ಯಾನ್, ಮೋರ್ ದ್ಯಾನ್ ಅಂತ ಇರುತ್ತಲ್ಲ, ಹಂಗೇನಾದ್ರೂ ಟ್ವಿಸ್ಟ್ ಮಾಡಿಬಿಟ್ಟು ಕೇಳ್ಬೋದು. ಬಟ್ ಅದು ಕೂಡ ಅಲ್ಲಿ ಅಷ್ಟು ಕ್ವಶನ್ಸ್ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ನ ನೋಡಿದಾಗ ಆ ಟೈಪ್ ಕ್ವಶನ್ಸ್ ಭಾಳ ಬಂದಿಲ್ಲ, ಎಲ್ಲೂ ಕವರ್ ಮಾಡಿಲ್ಲ ಜಾಸ್ತಿ ಕ್ವಶನ್ಸನ್ನು. ಏನ್ ಕೇಳಿರೋದಂದ್ರೆ ಜಾಸ್ತಿ ಕ್ಯಾಲ್ಕುಲೇಟ್ ಮೀನ್, ಮೀಡಿಯನ್, ಮೋಡ್ ಅಂತ ಒಂದು ಕ್ವಶನ್ ಕ್ಲಾಸ್ ಇಂಟರ್ವಲ್ ಕೊಟ್ಬಿಟ್ಟು ಫ್ರೀಕ್ವೆನ್ಸಿ ಕೊಟ್ಬಿಟ್ಟು ಕೇಳಿದ್ದುಂಟು. ಇದು ಒಂದು ಕ್ವಶನ್. ಈಗ 4ನೇ ಕ್ವಶನ್ ನಿಮಗೆ
ಇದು ಮೆಜರ್ಸ್ ಆಫ್ ಪೊಸಿಷನ್ ಅಲ್ಲಿ ಕ್ವಾರ್ಟೈಲ್ಸ್, ಡೆಸೈಲ್ಸ್ ಅಂಡ್ ಪರ್ಸೆಂಟೈಲ್ಸ್. ಓಕೆ, ಇದು ಮೂರು ಕ್ವಾರ್ಟೈಲು, ಡೆಸೈಲು, ಪರ್ಸೆಂಟೈಲು ಮೂರು ಕೇಳ್ಬಿಟ್ಟು ಕ್ಯಾಲ್ಕುಲೇಟ್ ಥರ್ಡ್ ಕ್ವಾರ್ಟೈಲ್, 7th ಡೆಸೈಲ್ ಅಂಡ್ 85th ಪರ್ಸೆಂಟೈಲ್ ಅಂಡ್ ಕ್ಲಾಸ್ ಇಂಟರ್ವಲ್ಸ್ ಅಂಡ್ ಫ್ರೀಕ್ವೆನ್ಸಿ. ಈ ಕ್ಲಾಸ್ ಇಂಟರ್ವಲ್ಸ್, ಫ್ರೀಕ್ವೆನ್ಸಿ ಕೊಟ್ಬಿಟ್ಟು ಇದೆಲ್ಲ ಮಾಡ್ಲಿಕ್ಕೆ ಕೇಳ್ಬಿಟ್ರೆ ಅದು ಕೂಡ ನಿಮಗೆ 10 ಮಾರ್ಕ್ಸ್ಗೆ. ಇದು 5th ಕ್ವಶನ್ ಡಿಸ್ಪರ್ಷನ್ ಚಾಪ್ಟರ್ ಇಂದ ಒಂದು ಕ್ವಾರ್ಟೈಲ್ ಡೆವಿಯೇಷನ್. ಬಟ್ ಕ್ವಾರ್ಟೈಲ್ ಡೆವಿಯೇಷನ್ ಯೂಶಲಿ ಕೇಳೋದು 5 ಮಾರ್ಕ್ಸ್ಗೆ. ದಟ್ಸ್ ವೈ ಇಲ್ಲಿ ಮೀನ್ ಡೆವಿಯೇಷನ್ ಬರ್ಬೋದು ನಿಮಗೆ. ಮೀನ್ ಡೆವಿಯೇಷನ್ ಫ್ರಮ್ ಮೀನ್ ಡೆವಿಯೇಷನ್ ಫ್ರಮ್ ಮೀಡಿಯನ್, ಮೀನ್ ಅಥವಾ ಮೀಡಿಯನ್ ಅನ್ನ ಇಲ್ಲಿ ಕೇಳಬಹುದು ನಿಮಗೆ. ಓಕೆ, ಇದು 5th ಕ್ವಶನ್. 6th ಕ್ವಶನ್ ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಸ್ಟ್ಯಾಂಡರ್ಡ್ ಡೆವಿಯೇಷನ್. ಸ್ಟ್ಯಾಂಡರ್ಡ್ ಡೆವಿಯೇಷನ್ and coefficient of variation. Coefficient of variation. ಓಕೆ, ಇದು 6 ಕ್ವಶನ್ಸ್ ನಿಮಗೆ ಅಲ್ಲಿ 10 ಮಾರ್ಕ್ಸ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಓಕೆ, ಇದರಲ್ಲಿ ನಾನು ಇವಾಗ ಅಪ್ ಟು ನಿಮಗೆ ಇದು ಒಗೈವ್ ಕರ್ವ್, ಪರ್ಸೆಂಟೇಜ್ ಬಾರ್ ಡಯಾಗ್ರಾಮು ಇದನ್ನೆಲ್ಲ ನೀವು ಮಾಡ್ತೀರಾ. ಮೀನ್ ಮೀಡಿಯನ್ ಮೋಡು ನಾನು ಲಾಸ್ಟ್ ವಿಡಿಯೋದಲ್ಲಿ ಯಾವುದನ್ನ ಫಾರ್ಮುಲಾಸ್ ಅನ್ನ ಎಲ್ಲ ಅಪ್ಲೋಡ್ ಮಾಡಿದ್ದೆ. ಅಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದನ್ನಂತೂ ಕೂಡ ನಾನು ತೋರಿಸಿದ್ದೆ ನಿಮಗೆ. ಬಟ್ ಈಗ ನಾನು ಇಲ್ಲಿ ತೋರಿಸ್ತಾ ಇರೋದು, ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು, ಈ ಕ್ವಶನ್ ಕವರ್ ಮಾಡ್ತೀನಿ. ಕ್ವಾರ್ಟೈಲು, ಡೆಸೈಲು ಮತ್ತು ಪರ್ಸೆಂಟೈಲ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು ಅಂತ. ಓಕೆ, ಅದನ್ನ ತೋರಿಸ್ಬಿಟ್ರೆ ನಿಮಗೆ ಈಸಿ ಆಗುತ್ತಲ್ಲಿ. ಯಾಕಂದ್ರೆ ಒಂದು ಕ್ವಶನ್ ನಿಮ್ಗೆ ಎಲ್ಲಾದ್ರೂ ಅಲ್ಲಿ ಒಂದು ಕ್ವಶನ್ ಕವರ್ ಆಗೇ ಬಿಡುತ್ತಲ್ಲಿ. ಓಕೆ, ಒಂದು ಯಾವ್ದಾದ್ರು ಕ್ವಶನ್ ಚೂಸ್ ಮಾಡ್ಕೊಳ್ಳೋಣ. ಅಲ್ಲಿ ನಾನು ನಿಮಗೆ ಅಷ್ಟು ಮಾಡಿ ತೋರಿಸಲ್ಲ, ಜಸ್ಟ್ ನಿಮಗೆ ಹೆಂಗ್ ಮಾಡೋದಂತ ಹೇಳ್ಕೊಡ್ತೇನೆ ನೋಡಿ ಇಲ್ಲಿ. ಓಕೆ, ಮೆಜರ್ಸ್ ಆಫ್ ಪೊಸಿಷನ್. ಈಗ ಈ ಟೈಪ್ ಆದ ಒಂದು ಕ್ವಶನ್ ಅನ್ನ ನಿಮಗೆ ಇಲ್ಲಿ 10 ಮಾರ್ಕ್ಸ್ಗೆ ಕೇಳ್ತಾರೆ. ಇದು ಪೇಜ್ ನಂಬರ್ 136 ಟೆಕ್ಸ್ಟ್ ಬುಕ್, ಸ್ಟಾಟಿಸ್ಟಿಕ್ಸ್ ಟೆಕ್ಸ್ಟ್ ಬುಕ್. ಅದರಲ್ಲಿ ಎಕ್ಸಾಂಪಲ್ 3. ಓಕೆ, ಈಗ ಈ ಕ್ವಶನ್ ನಾನು ಸುಮ್ಮನೆ ಈಗ ಹಾಕೊಳ್ತೀನಿ ನೋಡಿ. ಈಗ ಕ್ಯಾಲ್ಕುಲೇಟಿಂಗ್ ಕ್ವಾರ್ಟೈಲ್ಸ್, ಡೆಸೈಲ್, ಪರ್ಸೆಂಟೈಲ್, ಕ್ಲಾಸ್ ಇಂಟರ್ವಲ್ ಅಂಡ್ ಫ್ರೀಕ್ವೆನ್ಸಿ. Yes, class interval and frequency they are giving. Okay, the class interval frequency, how you are calculating? The LCF you are calculating the next in the solution part. LCF how you are calculating? Just you have to see this frequency 7, 18, 25, 30, 20. These two columns it is given in the question. Yes, class interval and frequency na question alle ಕೊಟ್ಟಿರೋದು. ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಇವಾಗ LCF ನ. LCF ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ 7 as it is, 7 plus 18 that is 25, 25 plus 25 50, 50 plus 30 80, 80 plus 20 that is 100. The LCF less than cumulative frequency you have to calculate. Then what is the total of frequency? Total of frequency is 100. Sorry, capital N is equals to 100. ಓಕೆ, ಆಫ್ಟರ್ ಟೇಕಿಂಗ್ ದಿಸ್ ಇಲ್ಲೂ 100 ಬಂತ ನಿಮ್ದು. ಇದರಲ್ಲಿ ಟೋಟಲ್ ಕೂಡ ನಿಮಗಿಲ್ಲಿ 100. ಹೌದಾ? LCF ಮತ್ತೆ ಇಲ್ಲಿ ಫ್ರೀಕ್ವೆನ್ಸಿ, ಟೋಟಲ್ ಆಫ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್? ಕ್ವಾರ್ಟೈಲ್ಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಹೌ ಮೆನಿ ಕ್ವಾರ್ಟೈಲ್ಸ್? ಕ್ವಾರ್ಟೈಲ್ಸ್ ಅಂದಾಗ ನಿಮ್ಗೆ 3 ಕ್ವಾರ್ಟೈಲ್ಸ್ ಬರುತ್ತೆ. ಹೌದಾ? Q1, Q2 ಅಂಡ್ Q3 3 ಕ್ವಾರ್ಟೈಲ್ಸ್. ಈಗ ಇವರು Q2 ಕೇಳಿದ್ದಾರೆ, ಬಟ್ ನಾವು ಇಲ್ಲಿ Q1 ಅನ್ನು ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. 1 into capital N divided by 4. 1 into 100 divided by 4. That's is equals to 25. Yes, 25. 25 ಎಲ್ಲ ಐತಿ ಇಲ್ಲಿ LCF ಅಲ್ಲಿ you have to see. LCF ಅಲ್ಲಿ 25 ಇದೆನಾ ಇಲ್ಲಿ? 25ಗೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ಯಾವ್ದು ಬರುತ್ತೆ? 5 to 10.
ಪ್ರಿಸೀಡಿಂಗ್ ಇದು ಎಷ್ಟು ಇದು ಎಲ್ ಸಿ ಎಫ್ ಅಲ್ಲಿ 7 ಇದೆ ಹೌದಾ. ಫ್ರೀಕ್ವೆನ್ಸಿ ಎಷ್ಟಿದೆ 18 ಇದೆ ನೋಡಿ. Q1 is equals to L plus 1n by 14 ಇದು 1n by 4 minus CF divided by F into C. How they are calculating? The same way we have to calculate. First frequency L ಅಂತಂದ್ರೆ ಯಾವುದು? L ಅಂತಂದ್ರೆ lower class interval, lowest value of this 25 L ಬಂದಿರುತ್ತಲ್ಲ ಎಲ್ ಸಿ ಎಫ್ ಅಲ್ಲಿ ಅದ್ರದ್ದು ಕ್ಲಾಸ್ ಇಂಟರ್ವಲ್ ಲೋಯೆಸ್ಟ್ ವ್ಯಾಲ್ಯೂ ಅಂದ್ರೆ ಲೋವರ್ ಲಿಮಿಟ್ ವ್ಯಾಲ್ಯೂ ದಟ್ ಈಸ್ 5 ಪ್ಲಸ್ ಇದನ್ನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀರಾ 25 ಮೈನಸ್ ಸಿ ಎಫ್ ಈಸ್ 7 ಹೌದಾ ಡಿವೈಡ್ ಬೈ 18 into C. How many, what is the range of this one? That is 10 minus 5. Okay. 5 plus 25 minus 7. That is 18. 18 divided by 18. Yes. How the? Into 5. Then 18 and 18 cancels. 5 into 1, 5. 5 plus 5, 10. 10 is the answer. Okay. Q1 is equals to 10. Then we have to calculate a Q2 value. Q2 how we are calculating? 2n divided by 4. 2n divided by 4. Then 2 into 100 divided by 4. Okay. We'll calculate ಮಾಡಿದ್ದಾರೆ ನೋಡಿ ಅವರು 2n divided by 4. ಫಸ್ಟ್ 2n divided by 4 ಮಾಡಿಬಿಟ್ಟು ಇಲ್ಲಿ ನಿಮಗೆ ಇಲ್ಲಿ ನಾನು ಮಾಡೇ ತೋರಿಸ್ಬಿಡ್ತೀನಿ ರೀ 50 ಹೌದಾ ಅಂದರೆ 200 divided by 4 means that comes as a 50 as a value. Then after this Q2 you have to calculate. This is a only you calculated as a value. L plus 50 comes in between here 50 exactly Q2. Then CF is a 25, F is a 25, L is a 10. L is a 10, 2n by 4. 50 minus 25 divided by 25 into 5. Okay. Then 10 plus this 25 divided by 25, 1 into 5, 5. That is equals to 15. The answer is 15. Okay. Okay. Then Q3. How we are calculating a Q3 value? Q3 is equals to 3n divided by 4. 3 into 100 divided by 4. Okay. Okay. 300 divided by 4, that is equals to 75. Then if you have to calculate a Q3, L is 75. Where it comes? 75 comes in between 50 and 80. Yes, 50 and 80. And just you see. Then 15 to 20 is a class interval, which comes the Q3 value comes in between 15 and 20. That is a frequency, and 50 is a CF. Then L is 15 plus 75 minus ನೀವು ಎರಡು ಹಿಡಿಬೇಕು ಇಲ್ಲಿ 50 to 80 ಹಿಡಿಬೇಕು 75 ಬಂದಾಗ ಯಾಕಂದ್ರೆ ಎಕ್ಸಾಕ್ಟ್ ಬಂತಿದೆ ಎರಡು 25 ಮತ್ತು 50 ಹಂಗೆ ನಿಮಗೆ ಹಂಗೆ ಬರಬೇಕಂತ ಏನಿಲ್ಲ ನೀವು ಅಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಇನ್ ಬಿಟ್ವೀನ್ ನೋಡಬೇಕು ಎದರಲ್ಲಿ ಬರುತ್ತೆ 50 ಇಂದ ಹಿಡಿದು 80 ಒಳಗಡೆ 75 ಬರುತ್ತೆ ಆ 75 ಅಂದ್ರೆ ಹೈಯೆಸ್ಟ್ ವ್ಯಾಲ್ಯೂದನ್ನ ಕ್ಲಾಸ್ ಇಂಟರ್ವಲ್ನ ಇಲ್ಲಿ ಕನ್ಸಿಡರ್ ಮಾಡ್ಬೇಕು ನೀವು 75 minus then 50 divided by 30 into 5. Okay, 15 plus ಇಲ್ಲಿ 25 ಬಂತು 25 divided by 30 into 5. Okay, 15 plus
5 6 30 ಹೌದಾ, ಹಂಗೂ ಮಾಡ್ಕೊಳ್ಬೋದು ನೀವು. ಇಲ್ಲ 25 ಡಿವೈಡ್ ಬೈ 30 ಮಾಡಿಬಿಟ್ಟು 4.167. Then 19.167 is the answer of Q3 value. Okay, just you observe 15 to 20 ಒಳಗಡೆ ಅಂದ್ರೆ 19.167 is a Q3 value. Then what is given? Next is a D3 value. D3 means you can calculate D1, D2 up to D9, any value they give. Okay. They may ask a D2, D3, D4, D5, D6, D7, D8, D9 maybe up to D9. Okay, ಈಗ decile, this is a decile. Decile means it divides a 10 equal parts. What here D3 they ask. D3 means 3 into capital N divided by 10. Okay, 3 into 100 divided by 10. 300 divided by 10, that is a 30. Okay, 30 where it comes in between these two value, 25 to 50. Okay, in between. Then 10 to 15 is a this one. Then the decile you have to calculate same. D3 is equals to L plus, okay, 3n by 10 minus EF divided by F into C. Okay, then here 10 plus 30 minus 25. 30 minus 25 30 this is, okay, 30 minus CF is 30 we calculated, what we calculated, that is a 25. ಯಾವುದು ನಮ್ಮದು ಇದು ಎಷ್ಟು ಬಂದಿದೆ, 30 ಬಂದಿದೆ. 30 ಅಂದರೆ ಇನ್ ಬಿಟ್ವೀನ್ 25. ದೆನ್ 25 ಇಸ್ ಅ frequency F. Okay, 30 minus 25 divided by 25 into 5, that is 10 plus 1, that is 11. 11 is the answer of D3 value. Next, how we are calculating a P20. P20. This is D3 is equals to 11. Okay, P20 means we have to P means that is a percentiles. Percentile means it divides 100 equal parts. 100 equal parts means that is up to P99 they may ask. P1 to P99. Then P20 they ask means the 20 into 20n divided by 100. Okay, P20. 20n divided by 100 they calculated here. Okay, 20 into 100 divided by 100 means that is a 20. Then after that 20 where it comes in between 7 and 25. Okay, then 5 to 10 is a class interval. Then you have to take it as a 20, this L plus 20n divided by 100 minus CF divided by F into C. 20, okay, minus 7 divided by 18 is a frequency. Then 5 is the width of the class interval. Then 5 plus, after calculating this one, 3.61. 20 minus 7 is a 13. 13 divided by 18 they calculated into 5. 3.61. Then 5 plus 3.61, that is a 8.61 is a P20. Means 0 to 25, what we are considering the 100 equal parts. P20th value comes here 8.61. Okay, 8.61. For this we have to calculate like that. The same way here also ಇಲ್ಲಿ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಇದೇ ಟೈಪ್ ಎಕ್ಸಾಂಪಲ್ ನ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಫಾರ್ ದ ಫಾಲೋಯಿಂಗ್ ಡೇಟಾ ಕಂಪ್ಯೂಟ್ ಅಪ್ಪರ್ ಕ್ವಾರ್ಟೈಲ್, 4th decile and 45th percentile. Here below 10, 10 to 20, 20 to 30, 30 to 40 is given 70 and above. This is open end class. It is called as a open end class. Okay. You are considering these middle class intervals. That's why it's not effect. Okay. Take it as it is. As it is, you calculate. That is a upper quartile. Upper quartile means that is a third quartile. Third quartile. 4th decile means D4. 45th percentile means
45. P45 you have to calculate here. ಹಿಂಗೆ ಇದೇ ಒಂದು ಟೈಪ್ ಎಕ್ಸಾಂಪಲ್ ನ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಿ ಮೋರ್ ದ್ಯಾನ್ ಅಂತ ಕೊಟ್ಟಾಗ ಯು ಹ್ಯಾವ್ ಟು MCF it is. It's like a MCF. Go on, you have to calculate 120 minus 119, 1. 119 minus 116, 3. 116 minus 105, 21. Like that, you have to 11. You have to go on calculate. First MCF ಕೊಟ್ಟಾಗ ಮೈನಸ್ ಮಾಡ್ತಾ ನೀವು ಹೋದಾಗ ಇಲ್ಲಿ ಕ್ಲಾಸ್ ಇಂಟರ್ವಲ್ ಮೋರ್ ದ್ಯಾನ್ 10 means 120 is there, but more than 20 is 119. You are taking as a 10 to 20, 20 to 30. That's why MCF you have to take it. Then frequency you are getting, again LCF you have to take it. Again the same way, what the question is, Q1, D7 and P60. According to that, your question you have to calculate. ಇಲ್ಲಿ ಹೆಂಗ್ ಕ್ವಶನ್ ಕೊಟ್ಟಿರ್ತಾರಲ್ಲ ಅದೇ ರೀತಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನೀವು. ಓಕೆ ನೋಡಿ, ಯೂಶಲಿ ನಿಮಗೆ ಡೈರೆಕ್ಟ್ ಕ್ವಶನ್ ಕೊಟ್ಟಿರ್ತಾರಲ್ಲಿ ಮೋರ್ ದ್ಯಾನ್ ಲೆಸ್ ದ್ಯಾನ್ ಅಂತ ಕೇಳಿರೋದಿಲ್ಲ. ಹಿಂಗಾಗಿ ನಿಮ್ಗೆ ಈ ಕ್ವಶನ್ ನೀವು ಆರಾಮ್ಸೆ ಅಟೆಂಪ್ಟ್ ಮಾಡ್ಬೋದು 10 ಮಾರ್ಕ್ಸ್ಗೆ. ಈಸಿ ಆಗು ಇದೆ, ಸೇಮ್ ಒಂದೇ ಫಾರ್ಮುಲಾ ಎಲ್ದಕ್ಕೂ. ಬಟ್ ಡೆಸೈಲ್ ಅಂದಾಗ ಡಿವೈಡ್ ಬೈ 10, ಪರ್ಸೆಂಟೈಲ್ ಅಂದಾಗ ಡಿವೈಡ್ ಬೈ 100, ಕ್ವಾರ್ಟೈಲ್ ಅಂದಾಗ ಡಿವೈಡ್ ಬೈ 4 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಮತ್ತು ಕೊಯಿಫಿಷಿಯಂಟ್ ಆಫ್ ವೇರಿಯೇಷನ್ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. Okay students, thank you for watching the video. Subscribe, like and comment the video.